ತುಂಬಾ ಜನ ಆಸ್ಪಿರೆಂಟ್ಸ್ ಈ ಒಂದು ರೆಕ್ರೂಟ್ಮೆಂಟ್ ವಿಚಾರವಾಗಿ ರೆಕ್ರೂಟ್ಮೆಂಟ್ ಆಗುತ್ತಾ ಇಲ್ಲ ಅಂತ ಹೇಳಿ, ಮತ್ತೆ ವಯೋಮಿತಿ ಜಾಸ್ತಿ ಆಗುತ್ತಾ ಇಲ್ಲ ಅಂತ ಹೇಳಿ ತುಂಬಾ ಜನ ಫೋನು ಮೆಸೇಜು ಮತ್ತೆ ಏನ್ ಮಾಡ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದೀರಾ. ಅದರಲ್ಲಿ ನಾನು ಇವಾಗ ಏನು ಒಂದು ಸೆಪ್ಟೆಂಬರ್ ಅಂದ್ರೆ 25ನೇ ತಾರೀಕು ಧಾರವಾಡದಲ್ಲಿ ಪ್ರೊಟೆಸ್ಟ್ ಮಾಡೋದಕ್ಕೂ ಮೊದಲು ಈ ಒಂದು ರೆಕ್ರೂಟ್ಮೆಂಟ್ ಆಗೇ ಇರ್ಲಿಲ್ಲ. ಮುಂಚೆ ಎಲ್ಲ ರೆಕ್ರೂಟ್ಮೆಂಟ್ ಆಗ್ತಾ ಇತ್ತು, ಆದ್ರೆ ಇಲ್ಲಿ ತಪ್ಪಾಗಿತ್ತು. ಅಂದ್ರೆ ಮಿಸ್ಟೇಕ್ಸ್ ಏನು ಗೌರ್ಮೆಂಟ್ 15-56% ರಿಸರ್ವೇಶನ್ ಮಿಸ್ಟೇಕ್ ಇದ್ರು ರೆಕ್ರೂಟ್ಮೆಂಟ್ ಮಾಡ್ತಾ ಇದ್ರು. ಯಾವಾಗ ಈ ಮಧು ಕೇಸಲ್ಲಿ ಹೈಕೋರ್ಟ್ ಮೆಟ್ಲೇರಿತ್ತು, ಮೊದಲು ಕ್ಯಾಟ್ ಅಲ್ಲಿ, ಆಮೇಲೆ ಹೈಕೋರ್ಟ್ ಹೋಗಿದ್ದಾದ್ಮೇಲೆ ಸರ್ಕಾರ ಅಂದ್ರೆ ಕೋರ್ಟ್ ತಡೆ ಹಿಡಿದಿದ್ದು ರೆಕ್ರೂಟ್ಮೆಂಟ್ ಮಾಡಬೇಡಿ ಅಪ್ ಟು ಸಬ್ಜೆಕ್ಟ್ ಏನಂದ್ರೆ ಈ ಒಂದು 15-56% ಇದು ವ್ಯಾಲಿಡ್ ಇಲ್ಲ ಅಂತ ಹೇಳಿದಾಗ ರೆಕ್ರೂಟ್ಮೆಂಟ್ ಸ್ಟಾಪ್ ಆಗಿತ್ತು. ಅಂದ್ರೆ ಅದಕ್ಕೂ ಮುಂಚೆ ರೆಕ್ರೂಟ್ಮೆಂಟ್ ಕಂಟಿನ್ಯೂಸ್ ಆಗ್ತಿತ್ತು. ಆದ್ರೆ ಸರ್ಕಾರ ಮತ್ತೆ KPS ಏನ್ ಮಿಸ್ಟೇಕ್ ಮಾಡಿತ್ತು ಅದರಿಂದ ಈ ಕೋರ್ಟ್ ಮೆಟ್ಲೆ ಏರಂಗಾಗಿತ್ತು. ಅದಾದ್ಮೇಲೆ ಕೆಲವೊಂದು ಮಿನಿಸ್ಟರ್ಸ್ ಏನಿದ್ದಾರೆ ಅವರು ಕ್ಯಾಬಿನೆಟ್ ಅಲ್ಲಿ ಪಾಸ್ ಮಾಡಿರೋಂತ ಏನೋ ಒಂದು ಬಿಲ್ ಇರ್ಬೋದು, ತಡೆ ತಗೊಂಬಂದಿರೋ ಈ ಒಂದು ರೆಕ್ರೂಟ್ಮೆಂಟ್ ವಿಚಾರವಾಗಿ ಕೆಲವೊಂದು ಎಕ್ಸಾಮ್ಸ್ ಆಗಿದ್ರು ಕೂಡ ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ಈ ತರ ಎಲ್ಲ ಮಾಡಿದಾಗ ರೆಕ್ರೂಟ್ಮೆಂಟ್ ಏನಪ್ಪಾ ಅಂತಂದ್ರೆ ಆಲ್ಮೋಸ್ಟ್ ಯಾವ ರೆಕ್ರೂಟ್ಮೆಂಟ್ ಆಗ್ಬಾರ್ದು ಅನ್ನೋ ತರ ಕೋರ್ಟ್ ಅಲ್ಲಿ ಸ್ಟೇ ತಗೊಂಬಂದಿದ್ದು. ಇದಾದ್ಮೇಲೆ ಏನು ಸುವರ್ಣಸೌಧದಲ್ಲಿ ಲಾಸ್ಟ್ ಇನ್ನೇನು 19ನೇ ತಾರೀಕು ಹೋಗ್ಬೇಕಾದ್ರೆ ಇಂಟರ್ನಲ್ ರಿಸರ್ವೇಶನ್ ಬಗ್ಗೆ ಒಂದು ಬಿಲ್ ಪಾಸ್ ಮಾಡಿಕೊಂಡು ಅದನ್ನ ಗವರ್ನರ್ಗೆ ತಗೊಂಡು ಅಂದ್ರೆ ಗವರ್ನರ್ ಸೈನ್ ಆಗ್ಬೇಕಾಯ್ತು. ಈ ಹಿಂದೆ ಸೈನ್ ಆಗಿರ್ಲಿಲ್ವಾ? ಸೈನ್ ಆಗಿತ್ತು. ಅಂದ್ರೆ ಗವರ್ನರ್ ಸಿಗ್ನೇಚರ್ ಅವಾಗ್ಲೇ ಆಗಿತ್ತು. ಬಿಜೆಪಿ ಸರ್ಕಾರ ಇದ್ದಾಗ 15-17% ಏನು ಒಂದು ರಿಸರ್ವೇಶನ್ ಜಾಸ್ತಿ ಮಾಡಬೇಕಾದ್ರೆ SC/ST ಆ 15-17% ಜಾಸ್ತಿ ಮಾಡಿದಾಗ ಅವಾಗ್ಲೇ ಈ ಒಂದು ಸಿಗ್ನೇಚರ್ ಅಂದ್ರೆ ಗವರ್ನರ್ ಸಿಗ್ನೇಚರ್ ಆಗಿತ್ತು. ಅದು ವ್ಯಾಲಿಡ್ 6 ಮಂತ್ ಅಷ್ಟೇ ಇದ್ದಿದ್ದು. ಅದನ್ನ 9th ಶೆಡ್ಯೂಲ್ ಅಲ್ಲಿ ಆಡ್ ಮಾಡಬೇಕಾಯ್ತು. ಮತ್ತೆ ಪಾರ್ಲಿಮೆಂಟ್ ಪ್ರೆಸಿಡೆಂಟ್ ಸಿಗ್ನೇಚರ್ ಆಗ್ಬೇಕಾಯ್ತು. ಆದ್ರೆ ಅದು ಆಗಿರ್ಲಿಲ್ಲ ವಿತಿನ್ 6 ಮಂತ್ ಅಲ್ಲಿ. ಆದ್ರೆ 15-56% ಏನು ಇಂದ್ರಸಾನಿ ಕೇಸ್ ಇದೆ, 50% ಕ್ರಾಸ್ ಮಾಡಬಾರ್ದು ಅಂತ ಒಂದು ಕೇಸ್ ಜಡ್ಜ್ಮೆಂಟ್ ಇದೆ. ಅದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್. ಅದನ್ನ ಕ್ರಾಸ್ ಮಾಡಿದ್ದಾರೆ. ಕ್ರಾಸ್ ಮಾಡಿದ್ರು ಕೂಡ ಪಾರ್ಲಿಮೆಂಟ್ 9th ಶೆಡ್ಯೂಲ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿ ರೆಕ್ರೂಟ್ಮೆಂಟ್ ಮಾಡಿದ್ರೆ ಯಾವುದೇ ಸಮಸ್ಯೆ ಆಗ್ತಿರ್ಲಿಲ್ಲ. ಆದ್ರೆ ಏನ್ ಈ ಹಿಂದೆ 56% ಮೇಲೆ ರೆಕ್ರೂಟ್ಮೆಂಟ್ ಮಾಡಿದ್ದಾರೆ ಅದು ಹೊರತುಪಡಿಸಿ ಇವಾಗ ಅಟ್ ಪ್ರೆಸೆಂಟ್ ಏನಪ್ಪಾ ಅಂತಂದ್ರೆ ತುಂಬಾ ಸ್ಟೂಡೆಂಟ್ಸ್ಗೆ ಈಗ ಕೋರ್ಟ್ ಆದೇಶ ಮಾಡಿದ್ರು ಕೂಡ ಆಸ್ ಪರ್ 50% ಪ್ರಕಾರನೇ ಮಾಡಿ ಅಂತ ಹೇಳ್ತಾರೆ. ಆದ್ರೆ ಗೌರ್ಮೆಂಟ್ ಆಲ್ಟರ್ನೇಟಿವ್ ಸೊಲ್ಯೂಷನ್ಸ್ ತಗೊಂಡ್ಬರ್ಬೇಕು. ನಾವು ಹೋರಾಟ ಮಾಡೋದಕ್ ಮೊದಲು ಸರ್ಕಾರದ ನಿಲುವು ಹೆಂಗಿತ್ತಂದ್ರೆ ಸೆಪ್ಟೆಂಬರ್ 25ನೇ ತಾರೀಕು ಹೋರಾಟ ಮಾಡೋದಕ್ ಮೊದಲು ಇನ್ನು 1 ವರ್ಷ 2 ವರ್ಷ ಆದ್ರೂ ರೆಕ್ರೂಟ್ಮೆಂಟ್ ಮಾಡಬಾರ್ದು ಅನ್ನೋ ಒಂದು ಇದಿತ್ತು. ಆದ್ರೆ ಧಾರವಾಡ ಸೆಪ್ಟೆಂಬರ್ 25ನೇ ತಾರೀಕು ಮತ್ತೆ ಆದ್ಮೇಲೆ ನವೆಂಬರ್ 12ನೇ ತಾರೀಕು ವಿಜಯಪುರದಲ್ಲಿ ಹೋರಾಟ ಮಾಡಿದಾಗ ನಮ್ಮ ಸ್ಟೂಡೆಂಟ್ಸ್ ಒಗ್ಗಟ್ಟು ಯಾವ ರೀತಿ ಇದೆ, ನಾವು ಯಾವ ರೀತಿ ಹೋರಾಟ ಮಾಡಿದೀವಿ. ಮತ್ತೆ ಧಾರವಾಡದಲ್ಲೂ ನಾವು ಪ್ರೊಟೆಸ್ಟ್ ಪರ್ಮಿಷನ್ಸ್ ಕೊಟ್ಟಿಲ್ಲ. ಅದಾದ್ಮೇಲೆ ಬೆಳಗಾವಿಲೂ ಹೋರಾಟಕ್ಕೆ ಪರ್ಮಿಷನ್ಸ್ ಕೊಟ್ಟಿಲ್ಲ. ಅದಾದ್ಮೇಲೆ CM ಭೇಟಿ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಭೇಟಿ ಮಾಡಿದಾಗ ಸುಮಾರು 1 ಗಂಟೆ ಚರ್ಚೆ ಮಾಡಿದ್ವಿ ಏನ್ ಮಾಡ್ಬೋದು ಅಂತ ಹೇಳಿದಾಗ ನಾನು ಸುಮಾರು 25 ಇಶ್ಯೂಸ್ ಈ ತರ ಇದೆ ಸ್ಟೂಡೆಂಟ್ಸ್ ಅಂತ ಹೇಳಿದಾಗ ಅವರು ಇವಾಗ IA ಹಾಕೊಂಡು ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಹಾಕೊಂಡು ಇದೇ 20ನೇ ತಾರೀಕು ಕೋರ್ಟ್ ಅಲ್ಲಿ ಕೇಸ್ ಇದೆ. ಆ ಕೇಸಲ್ಲಿ ಅಂದ್ರೆ ಸಬ್ಜೆಕ್ಟ್ ಔಟ್ಕಮ್ ಆಫ್ ರಿಸರ್ವೇಶನ್ಸ್ ಏನಿದೆ ಅದನ್ನು ಒಳಗೊಂಡಂತೆ ನಾವು ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಪರ್ಮಿಷನ್ಸ್ ಕೊಡಿ ಅಂತ ಹೇಳ್ಬಿಟ್ಟು ಸರ್ಕಾರ ಕೋರ್ಟ್ ಕೇಳ್ತಾ ಇದೆ. ಈಗ ಕೋರ್ಟೇ ತಡೆ ಹಿಡಿದಿರೋದ್ರಿಂದ ಈಗ ನಮಗೆ ಕೋರ್ಟ್ ಮುಖಾಂತರನೇ ನಾವು ಆದೇಶ ತಗೊಬೇಕಾಗುತ್ತೆ. ಸರ್ಕಾರನ ಆಗಿರ್ಬೋದು, ಈಗ ನಾವು ಪ್ರೊಟೆಸ್ಟ್ ಮಾಡೋದಕ್ಕೆ ಯಾವ ರೀತಿ ಸಿದ್ದರಾಮಯ್ಯ ಸರ್ ಭೇಟಿ ಮಾಡೋದಕ್ಕೆ ಕೋರ್ಟ್ ಆದೇಶ ಮಾಡ್ತು, ಅದೇ ರೀತಿ ಈಗ ಕೋರ್ಟ್ ಏನು 54,000 ಪೋಸ್ಟ್ ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಸರ್ಕಾರ ಇವಾಗ IA ಹಾಕೊಂತ ಇದೆ. ನಾವು ಅದ್ರಲ್ಲಿ ಇಂಪ್ಲೀಡ್ ಆಗ್ತಾ ಇದೀವಿ. ಪ್ಲಸ್ ಸ್ಟೂಡೆಂಟ್ಸ್ ಏನಪ್ಪಾ ಅಂತಂದ್ರೆ ನಂಗೆ ಈ ಒಂದು ರಿಸರ್ವೇಶನ್ಸ್ 50 ಇರ್ಬೋದು, 56% ಒಟ್ಟು ರಿಸರ್ವೇಶನ್ ಅಂದ್ರೆ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಆಗಬೇಕು. ಮತ್ತೆ ವಯೋಮಿತಿ ಬಗ್ಗೆನೂ ಅಷ್ಟೇ ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವರು ಕೂಡ ಅವತ್ತು ಮಾತು ಕೊಟ್ಟಿದ್ದಾರೆ. ಅದಾದ್ಮೇಲೆ ನಾನು ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತಾ ಇದ್ದೀನಿ ಏನ್ ಮಾಡಬೇಕು ಏನಿಲ್ಲ ಅಂತ ಹೇಳಿ. ಈ ಸಬ್ಜೆಕ್ಟ್ ಔಟ್ಕಮ್ ಆಫ್ ರಿಸರ್ವೇಶನ್ ಪ್ರಕಾರ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು. ಮತ್ತೆ ಈ ಒಂದು ವಯೋಮಿತಿ ಕನಿಷ್ಠ ಅಂತಂದ್ರೆ 5 ವರ್ಷ ವಯೋಮಿತಿ ಜಾಸ್ತಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಎಲ್ಲಾ ಸ್ಟೂಡೆಂಟ್ಸ್ ಒಂದು ಸೀರಿಯಸ್ ಆಗಿ ಓದ್ತಾ ಇರಿ, ಒಂದು ಟೈಮ್ ವೇಸ್ಟ್ ಮಾಡಬೇಡಿ. ನೋಡೋಣ, ಇವಾಗ 20ನೇ ತಾರೀಕು ಕೋರ್ಟ್ ಕೇಸ್ ಇದೆ ಮಂಗಳವಾರ. ಆ ಕೋರ್ಟ್ ಕೇಸ್ ತೋಡ್ಕೊಂಡು ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ತಾ ಇದೀವಿ. ಮತ್ತೆ 25ನೇ ತಾರೀಕು KE ಒಂದು ಎಕ್ಸಾಮ್ ಇದೆ. ಈ ಹಿಂದೆ ಎಲ್ಲ ಎಕ್ಸಾಮ್ಸ್ ಆಗಿತ್ತು. ಅಂದ್ರೆ ಸಬ್ಜೆಕ್ಟ್ ಏನಿದೆ ಒಂದು ರಿಸರ್ವೇಶನ್ಸ್ ಫೈನಲ್ ಸ್ಟೇಜಿಗೆ ಬೇಕಾದ್ರೆ ಅಪ್ಲೈ ಮಾಡ್ಕೊಂಡ್ಲಿ, ಬಟ್ ರೆಕ್ರೂಟ್ಮೆಂಟ್ ಮಾತ್ರ ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗ್ಬಾರ್ದು. ರೆಕ್ರೂಟ್ಮೆಂಟ್ ಮಾಡ್ಲೇಬೇಕು. ಇಲ್ಲ ಅಂತಂದ್ರೆ ಪ್ರತಿ ಜಿಲ್ಲಾವಾರು ನಾವು ಪ್ರತಿಭಟನೆ ಮಾಡೋದಕ್ಕೆ ಎಲ್ಲಾ ತಯಾರು ನಡೀತಾ ಇದೆ. ಮತ್ತೆ ಯಾವುದೇ ಕಾರಣಕ್ಕೂ ನಮ್ಮ ಅಕ್ಸಾ ಸಂಘಟನೆ ಮಾತ್ರ ವಿದ್ಯಾರ್ಥಿಗಳ ಪರವಾಗಿ ಎಲ್ಲಾರ್ದು ಅಂದ್ರೆ ಎಲ್ಲಾ ಒಂದು ಏನು ಬೇಡಿಕೆಗಳಿದಾವೆ ಅದು ಈಡೇರೋ ತನಕ ಯಾವುದೇ ಕಾರಣಕ್ಕೂ ಹೋರಾಟ ನಿಲ್ಲಲ್ಲ.
ಮತ್ತೆ ಈ ಒಂದು 20ನೇ ತಾರೀಕು ಕೋರ್ಟ್ ಕೇಸ್ ಏನಾಗುತ್ತೆ ಏನಿಲ್ಲ ನೋಡ್ಕೊಂಡು ಅತಿ ಶೀಘ್ರದಲ್ಲಿ ಎಲ್ಲರ ಜೊತೆ ಚರ್ಚೆ ಮಾಡಿ ನೀವು ಏನ್ ಹೇಳ್ತೀರಾ ಅದ್ರ ಪ್ರಕಾರ ಅದ್ರ ಬದ್ಧವಾಗಿ ನಾವು ಹೋರಾಟ ಅಂದ್ರೆ ಹೋರಾಟ ಮಾಡೋಣ. ಕೋರ್ಟ್ ಮುಖಾಂತರ ಅಷ್ಟೇ ನಾವೆಲ್ಲ ರೀತಿನೂ ಪ್ರಯತ್ನ ಮಾಡ್ತೀವಿ. ದಯವಿಟ್ಟು ಎಲ್ಲಾ ಸ್ಟೂಡೆಂಟ್ಸ್ ಸೀರಿಯಸ್ ಆಗಿ ಓದ್ಕೊಳ್ಳಿ. ಹೌದು, ಇದು ಯಾಕೆ ಅಂತಂದ್ರೆ ಇದು ವ್ಯಾಲಿಡ್ ಇಲ್ಲ. 56% ವ್ಯಾಲಿಡ್ ಇಲ್ಲ. 50% ಆದ್ರೂ ನಾವು ರೆಕ್ರೂಟ್ಮೆಂಟ್ ಮಾಡಿ, ಇಲ್ಲ 56% ಮೇಲಾದ್ರೂ ರೆಕ್ರೂಟ್ಮೆಂಟ್ ಮಾಡಿ. ಬಟ್ ಯಾವುದೇ ಕಾರಣಕ್ಕೂ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಆಗಬಾರ್ದು. ಇದೇ ಒಂದು ಬೇಡಿಕೆ ಇರೋದು. ಯಾಕೆಂದ್ರೆ ಈಗ ಆಲ್ರೆಡಿ ಮತ್ತೆ ತುಂಬಾ ವರ್ಷ ಆಗಿದೆ. ಆಲ್ಮೋಸ್ಟ್ 5 to 6 years ಇಂದ ಯಾವ್ದು ರೆಕ್ರೂಟ್ಮೆಂಟ್ ಆಗಿಲ್ಲ. ಆಗಿರೋ ರೆಕ್ರೂಟ್ಮೆಂಟ್ ಒಂದು 4-5 ನೋಟಿಫಿಕೇಶನ್ಸ್ ಅದು ಕರೆಕ್ಟ್ ಆಗಿ ಕಂಪ್ಲೀಟ್ ಮಾಡಿಲ್ಲ. ಅಂತದ್ರಲ್ಲಿ ಸ್ಟೂಡೆಂಟ್ಸ್ ಗೊತ್ತು ತುಂಬಾ ಎಷ್ಟು ಕಷ್ಟ ಇದೆ ಅಂತ ಹೇಳಿ. ಯಾಕೆಂದ್ರೆ ಒಂದು ಟೈಮ್ ಊಟಕ್ಕೂ ಕಷ್ಟ ಇದೆ. ಮತ್ತೆ ಒಂದು ತಿಂಗಳು ಎಕ್ಸ್ಪೆಂಡಿಚರು ಕಡಿಮೆ ಅಂತಂದ್ರೆ ಬೆಂಗಳೂರಲ್ಲಿ 10,000-15,000 ಇದೆ. ನಾವು ಧಾರವಾಡ, ಬಿಜಾಪುರ ಎಲ್ಲ ನೋಡ್ತೀವಿ ಅಂದ್ರೆ 6,000-8,000 ಪರ್ ಮಂತ್ ಎಕ್ಸ್ಪೆಂಡಿಚರ್ ಇದೆ. ಸರ್ಕಾರ ಇದನ್ನೆಲ್ಲ ಪರಿಗಣಿಸಿ ಇಮ್ಮಿಡಿಯೇಟ್ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಹೋರಾಟ ಮಾಡ್ತೀವಿ. ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.